ಪ್ರವೇಶಕ್ಕೆ ನನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ ಫೋನ್ ತಗೊಂಡ್ ಬರೋಷ್ಟ್ರಲ್ಲಿ ಎಲ್ಲಿಗೆ ಹೋಗಿದ್ರಿ ನೀವು? ಓಹ್ ಅದು ನನ್ನ ಫ್ರೆಂಡ್ ಜೊತೆ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ. ಮೀಟಿಂಗ್ ಎಲ್ಲಿತ್ತು? ಹಾಸ್ಪಿಟಲ್ ಅಲ್ಲ? ಈ ರಾಕ್ಷಸಿಗೆ ಎಲ್ಲ ಹೇಗೆ ಗೊತ್ತಾಗ್ತಿದೆ? ಎಲ್ಲ ವಿಷಯನೂ ಕರೆಕ್ಟಾಗಿ ಹೇಳ್ತಾಳೆ, ಆದರೆ ಏನೂ ಗೊತ್ತಿಲ್ಲದೆ ಇರೋ ಹೇಳ್ತಾಳೆ. ಹುಷಾರಾಗಿರ್ಬೇಕು ಇವಳ ಹತ್ರ. ಹೌದು ಹೌದು, ತುಂಬಾನೇ ಹುಷಾರಾಗಿರ್ಬೇಕು. ಹೇಳಪ್ಪ, ಮೀಟಿಂಗ್ ಎಲ್ಲಿತ್ತು? ಹೇ, ನಿಮ್ಮ ಅಮ್ಮನೇ ಸುಮ್ಮನಿದ್ದಾರೆ, ನೀನೇನು ಕೆತ್ಕಿ ಕೇಳ್ತಿದ್ಯಾ? ಮೀಟಿಂಗು ಕಾಫಿ ಶಾಪಲ್ಲಿ ಇತ್ತು, ಓಕೆನಾ? ಹೌದಾ? ಮತ್ತೆ ನೀನು ಮನೆಗೆ ಬಂದಾಗ ಹಾಸ್ಪಿಟಲ್ ಸ್ಮೆಲ್ ಬರ್ತಿತ್ತಲ್ಲ? ನೀನು ಯಾವಾಗಲೂ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಿರ್ತೀಯಲ್ಲ, ಅದಕ್ಕೆ ಎಲ್ಲರ ಮೇಲೂ ನಿನಗೆ ಹಾಗನ್ಸ್ತಿರುತ್ತಷ್ಟೆ. ಸರಿ, ಅಪ್ಪ ಮಗಳು ಜಗಳ ಆಡ್ಬೇಡಿ. ನಾನು ಮಧ್ಯಾಹ್ನದ ಮೇಲೆ ಗ್ರಾಸರೀಸ್ ತಗೊಳಕ್ ಹೋಗ್ಬೇಕು, ನೀವೆಲ್ಲೂ ಹೋಗ್ಬೇಡಿ. ಹಾ, ನಾನೇ ತಗೊಂಡ್ ಬರ್ತೀನಿ ಬಿಡಿ ಅಮ್ಮವ್ರೆ. ಪಾಪ ಯಜಮಾನ್ರಿಗೆ ಏನಾದ್ರೂ ಕೆಲಸ ಇರುತ್ತೋ ಏನೋ. ಇದು ಕೆಲ್ಸನೇ ಕಮಲಮ್ಮ. ಏನ್ ಅಶೋಕ್, ಕರ್ಕೊಂಡು ಹೋಗ್ತಾ ಇದೀರ ತಾನೆ? ಮಧ್ಯಾಹ್ನ ಫ್ರೆಂಡ್ಸ್ ಜೊತೆ ಮೀಟಿಂಗ್ ಇದೆಯಪ್ಪ. ನಾನು ಸಂಜೆ 4 ಗಂಟೆಗೆ ಬರ್ತೀನಿ. ನೀನು ಎಲ್ಲಿ ಯಾವಾಗಲೂ ಗ್ರಾಸರೀಸ್ ತಗೋತೀಯೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏ ಸುಮ್ನಿರು. ನೀನ್ ಮಾತಾಡಿದ್ರೆ ಯಾಕೋ ಇತ್ತೀಚೆಗೆ ನಿಮ್ಮಪ್ಪ ತುಂಬಾ ಕೋಪ ಮಾಡ್ಕೋತಾ ಇದ್ದಾರೆ. ಯಾಕೀಗಾಗೋದ್ರಿ ಅಶೋಕ್ ನೀವು? ಅವಳು ಏನೇ ಕೇಳಿದ್ರು ಮೊದ್ಲು ಕೊಡಿಸ್ತಾ ಇದ್ರಿ, ಮುದ್ ಮಾಡ್ತಾ ಇದ್ರಿ. ಅವಳನ್ನ ನೋಡಿದ್ರೇನೆ ಉರ್ದ್ ಬೀಳ್ತೀರಲ್ಲ, ಯಾಕೆ? ನೋಡು, ಆ ಥರ ಎಲ್ಲ ಏನೂ ಇಲ್ಲ. ನಾನು ಮೀಟಿಂಗ್ ಮುಗಿಸ್ಕೊಂಬಂದಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಮೇಲೆ ರೆಸ್ಟ್ ತಗೋತಾ ಇರ್ತೀನಿ. ನೀನು ರೆಡಿ ಆದಾಗ ಹೇಳು. ಸರಿ. ಅಮ್ಮ, ಅಪ್ಪ ನಿನ್ನ ಗ್ರಾಸರೀಸ್ ತಗೊಳಕ್ಕೆ ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗ್ತಾರೆ. ಈಗಷ್ಟೇ ಹೇಳಿ ಹೋದ್ರಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಮರ್ತು ಬಿಡ್ತಾರೆ, ನಾನೇ ಕರೆಕ್ಟ್ ಟೈಮಿಗೆ ಎಬ್ಬಿಸ್ತೀನಿ. ಸರಿ ಆಯ್ತು. ಅಮ್ಮ, ನಮ್ಮ ಸುತ್ತ ಇರೋರು ನಮಗೆ ಮೋಸ ಮಾಡ್ತಾ ಇದ್ದಾರಮ್ಮ. ಯಾರೇ ನೋಡಿದ್ರು ಈಗ ಮನೆಗೆ ಬಂದಿರೋಳನ್ನ ಅಭಿರಾಮಿ ಅಂತಾನೆ ಮಾತಾಡಿಸ್ತಾರೆ. ನಿನ್ನೆ ಅಂಗಡಿಗೆ ಜೊತೆಲಿ ಹೋದ್ರೆ ಅವನು ಹಾಗೆ ಮಾತಾಡಿಸ್ತಾನೆ. ಆ ಪಕ್ಕದ ಮನೆ ಹೆಂಗಸು, ಏನು ಅಭಿರಾಮಿ ಅವರೇ ಹೇಗಿದ್ದೀರಾ ಅಂತ ಕೇಳ್ತಾರೆ. ಏನು 20 ವರ್ಷ ಜೊತೆಲಿದ್ದವಳು. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲಮ್ಮ. ನಾವು ಸರಿ ಇದ್ದೀವಿ, ಇವರೆಲ್ಲ ಸರಿ ಇಲ್ಲ ಅಂತಾನ, ಅಥವಾ ಎಲ್ಲರೂ ಸರಿ ಇದ್ದಾರೆ ನಾವೇ ಸರಿ ಇಲ್ಲ ಅಂತಾನ? ನನ್ನ ನಿನ್ನ ಇಬ್ರನ್ ಬಿಟ್ರೆ ಮತ್ತೆಲ್ಲರೂ ಅವಳನ್ನ ಅಭಿರಾಮಿ ಅಂತಾನೇ ಮಾತಾಡ್ಸೋದು ಕಣೋ. ಎಲ್ಲ ದಾರಿನೂ ಹುಡುಕಾಯ್ತು, ಎಲ್ಲೂ ಅವಳು ಅಭಿರಾಮಿ ಅಲ್ಲ ಅನ್ನೋ ಸಾಕ್ಷಿನೇ ಸಿಕ್ಕಿಲ್ಲ. ಓ ಅಮ್ಮ, ಒಂದು ನಿಮಿಷ ತಡೀರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಅಕೌಂಟ್ ನೋಡ್ತೀನಿ. ನಮ್ಮ ಮೊಬೈಲ್ನಲ್ಲಿ ಫೋಟೋ ಚೇಂಜ್ ಮಾಡ್ಬೋದು, ಆಧಾರ್ ಕಾರ್ಡಲ್ಲಿರೋ ಫೋಟೋ ಚೇಂಜ್ ಮಾಡ್ಬೋದು. ಅಷ್ಟು ಸುಲಭ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಚೇಂಜ್ ಮಾಡೋದು. ಅವಳು ರೀಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಬೇಗ ನೋಡು. ಏಂಜಲ್ ಅಭಿರಾಮಿನ. ಓ
ಏಂಜಲ್ ಅಭಿರಾಮಿ. ಯಾಕೋ ಏನಾಯ್ತೋ? ಮುಖದ ಭಾವನೆನೇ ಬದಲಾಯ್ತು. ಇದ್ರಲ್ಲೂ ಇವಳ ಫೋಟೋನೇ ಇದೆ. ಅಭಿರಾಮಿ ಓದಿದ ಸ್ಕೂಲು, ಲಂಡನ್ ಅಲ್ಲಿ ಓದಿದ ಕಾಲೇಜು, ಎಲ್ಲ ಡೀಟೇಲ್ಸು ಇವಳ ಹೆಸರಲ್ಲೇ ಇದೆ. ಏನ್ ಮಾಡೋದು ಇವಾಗ? ಮಾಡ್ತಾಳಪ್ಪ, ಮಾಡ್ತಾಳೆ, ಎಲ್ಲ ಚೇಂಜ್ ಮಾಡ್ತಾಳೆ. ಎಲ್ಲೋ ಹೋಗಿ ಯಾರತ್ರನೋ ಸರಿಯಾಗಿ ಮಂತ್ರಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ ಕಣೋ. ನಾನು ಅದಕ್ಕೆ ಹೇಳೋದು, ಬೇಗ ಶಕ್ತಿ ತಗೋ ಅಂತ. ನಿನಗ್ ಶಕ್ತಿ ಇದ್ದಿದ್ರೆ ಇವತ್ತಿದನ್ನೆಲ್ಲ ಕಂಡುಹಿಡಿಬೋದಾಗಿತ್ತಾ? ಇಲ್ಲ ಅರ್ಧಂಬರ್ಧ ಕೆಲಸನೇ ನಿಂದು. ಅಮ್ಮ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ನಾನೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಬೇಜಾರಾಗ್ದಿರೋ ವಿಷಯ ಹೇಳಿದ್ರೆ ಯಾರು ಬೇಜಾರು ಮಾಡ್ಕೊಳಲ್ಲ. ಅದೇನು ಅಂತ ಹೇಳು. ಅಮ್ಮ, ನನ್ಗೆ ಯಾಕೋ ಇವಳು ನಿಜವಾದ ಅಭಿರಾಮಿ ಅಂತ ಅನಿಸ್ತಾ ಇದೆ. ಅಲ್ಲ, ನನ್ಗೂ ನಿನ್ಗೂ ಏನಾದ್ರೂ ಸಮಸ್ಯೆ ಇದೆಯಾ ಅಂತ. ಲೇ ಸುಮ್ನೆ ನಿಂತ್ಕೊಳ್ಳೋ, ಏನೇನೋ ಮಾತಾಡ್ಬೇಡ. ನನ್ಗೂ ಹುಚ್ಚಿಡಿಸ್ತೀಯ ಒಬ್ಬ. ನೋಡು, ಅವಳು ಡೂಪ್ಲಿಕೇಟ್ ಅನ್ನೋದನ್ನ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ಒಪ್ಕೋ. ಅದು ಬಿಟ್ಟು ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡ. ನೋಡು, ನೀನ್ ಬೇಕಾದ್ರೆ ನಂಬೋದು, ಆದ್ರೆ ಈ ಅಂಬುಜಮ್ಮ ನಂಬಲ್ಲ ಕಣೋ. ಖಂಡಿತ ನಂಬಲ್ಲ. ಯಾರನ್ ಬೇಕಾದ್ರೂ ಯಾಮಾರಿಸ್ಬೋದು, ಅಂಬುಜಮ್ಮನ್ ಮಾತ್ರ ಯಾರು ಯಾಮಾರ್ಸಕ್ಕಾಗಲ್ಲ. ಏನಿದು ಏನಿದು ನಿನ್ ತರ್ಲೆ? ಮರ್ತ್ಬಿಟ್ಟ ಅಪ್ಪ? ಮಧ್ಯಾಹ್ನ ಅಮ್ಮನ್ನ ಗ್ರಾಸರಿ ಶಾಪ್ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಮರ್ತು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಎಬ್ಬಿಸಕ್ ಬಂದೆ. ನೋಡು, ನನ್ಗೇನು ಎದ್ದೇಳಕ್ ಬರಲ್ವಾ? ನೀನೇ ಬಂದು ಎಬ್ಬಿಸ್ಬೇಕಾ? ನೀವ್ ನಿದ್ದೆ ಮಾಡ್ತಾ ಇದ್ರಲ್ಲ, ಅಮ್ಮ ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ಬೇಗ ರೆಡಿ ಆಗಿ ಬನ್ನಿ, ಟೈಮ್ ಆಯ್ತು, ಹೋಗೋಣ. ನಾನ್ ರೆಡಿ ಆಗಿ ಬರ್ತೀನಿ, ನೀನ್ ಹೋಗು. ಹೋಗೋ.